ಹಿಂದೆ ನಾಟ್ಯಕ್ಕೆ ಒಲವುಗಳು ಕಡಿಮೆ ಇತ್ತು. ಆರಂಭದಲ್ಲಿ ಏನಿತ್ತು ಕೇಳಿದ್ರೆ ನಾಟ್ಯಗಳಿಗೆ ಅವಕಾಶಗಳು ಕಡಿಮೆ. ಮತ್ತೆ ನಾಟ್ಯ ಮಾಡೋರು ಹೇಗಿದ್ರು ಕೇಳಿದ್ರೆ ಚಂಡೆ ಮೊದ್ಲೇ ಅವ್ರು ಏನ್ ಬಾರಿಸ್ತಾರ ಅದನ್ನ ನುಡಿಸುವಂತ ಕೊಣಿವಂತದ್ದೊಂದು ಇದಿತ್ತು, ಸಂಪ್ರದಾಯ ಇತ್ತು. ಚಂಡೆ ಮೊದ್ಲರು ಬಾರಿಸಿದ್ದನ್ನು ನಾವು ಕೊಣಿಬೇಕು. ಮತ್ತೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಹೆಜ್ಜೆಯನ್ನು ಶುರು ಮಾಡುವಾಗ ಕೊಣಿದ್ರೆ ಮುಂದೆ ಹೀಗೇ ಬರ್ತದೆ ಹೇಳುವಂತದ್ದೊಂದು ಚಂಡೆ ಮೊದ್ಲವ್ರ ನಿರೀಕ್ಷೆ ಇರ್ತಿತ್ತು. ಈಗ ಏನಾಗಿದೆ ಕೇಳಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಇದು ಬರ್ತದೆ, ಮುಂದೆ ಏನ್ ಬರ್ತದೆ ನಾವು ನಿರೀಕ್ಷೆ ಮಾಡೋಷ್ಟು ಮುಗಿದು ಹೋಗ್ತದೆ. ಬಂದಿದೆ ಈಗ. ಯಾವನು ಕೈ ಚುರುಕುಂಟು ರಟ್ಟೆ ಬಲ ಉಂಟು ಅವ ಮೊದ್ಲಗಾರ ಆಗ್ತಾ ಬಿಟ್ರೆ ಈಗ ಯಕ್ಷಗಾನ ನರ್ತನದ ಒಳಗೆ ಆ ಮಟ್ಟಕ್ಕೆ ಬಂದಿದೆ. ಈಗ ಮೊದಲನವ್ರು ಕೆಲವು ಜನ ಹಳೆ ಕಲಾವಿದ್ರು 3-4 ವೇಷ ಮಾಡ್ತಿದ್ರು. ಈಗಿನವ್ರು ಹೇಳ್ತರು, ನಮ್ಮ ಎಮ್ಮೆ ನಾಯಕರು ಹೇಳ್ತಿದ್ರು ಅದಕ್ಕೆ. ಮೊದಲನವ್ರು ಮಾಡೋದು ಎಂತಾಗಿತ್ತು, ಹೋಗಿ ಹಿಂಗ್ ಬರುವಲ್ಲಾರ ಒಂದು ಪದ ಮುಗಿತದೆ. ಪುಸ್ತಕ 50 ಪದ ಇದ್ರೆ 50 ಪದವನ್ನು ಭಾಗವತರು ಹೇಳ್ತಿದ್ರು. ಮುಗಿತು. ಆಗ 4-5 ವೇಷ ಮಾಡ್ತೀವಿ. ಈಗ ಮಾಡಿದಷ್ಟು ಕೆಲಸ ಮಾಡೋದಿಲ್ಲ ಆಗುತ್ತೆ. ಎಮ್ಮೆ ನಾಯಕರು ಹೇಳ್ತಿದ್ರು. ಈಗ ನಾ ಫಸ್ಟ್ ಈ ಮಂದರ್ತಿ ಮೇಳಕ್ ಬರುವಾಗ 10 ದೊಡ್ಡ ಕಲಾವಿದರೆಲ್ಲ ಬಂದು ಎಮ್ಮೆ ನಾಯಕ ಕರೆದು ಹೇಳ್ತಿದ್ರು. ನಾವು ಅಷ್ಟು ದೊಡ್ಡ ಅನುಭವಿ ಕಲಾವಿದರಾದಂತವ್ರು ನಾವು ಅವ ಹುಡುಗಾಟಿ ಕಲಾವಿದ್ರು. ಇವಾಗ ನಾವು ರಮೇಶನ ನನಗಂತ ಕೊಣುಕು ಬರುವುದಿಲ್ಲ, ನಾವು ಕೊಂಡದನ್ನ ನೀವು ಬಾರಿಸ್ಬೇಕು, ಎಂತಾರು ಬಾರಿಸ್ಬೇಡಿ. ಅಷ್ಟು ದೊಡ್ಡ ಅನುಭವಿ ಕಲಾವಿದ್ರು ಅವಾಗ ಹಾಗೆ ಹೇಳ್ತು. ಈಗ ಪಿಡ್ಗಿದ್ರೆ ವೇಷ ಮಾಡೋ ನೀ ಏನ್ ಬಾರಿಸ್ತೆ ಕೇಳೋಕ್ ಮಟ್ಟಕ್ಕೆ ಯಕ್ಷಗಾನ ಬಂದಿದೆ. ಈಗ ನಾವು 2 ವರ್ಷ ನಾವು MGM ಕಾಲೇಜ್ ತರಬೇತಿ ತಗೊಂಡು ನಮ್ಗೆ ಈಗ ಅನಿಸ್ತಾ ಇದೆ ಮತ್ತೆ 2 ವರ್ಷ ಮಾಡ್ಬೇಕಿತ್ತು, ನಾವು ಕಲಿಬೇಕಿತ್ತು, ಕಡಿಮೆ ಇತ್ತು ನಾವು ಕಲಿತು ನಮ್ಮ ಮನ್ಸಿಗೆ ಅನಿಸ್ತದೆ. ಈಗಿನ ಮಕ್ಳಿಗೆ 2.5 ತಿಂಗಳು ಕೇಂದ್ರಕ್ಕೆ ಹೋಗಿ 3ನೇ ತಿಂಗಳಿಗೆ ಬಣ್ಣ ಹಚ್ಚಿದ್ರು. ಅವ್ ಕೇಳ್ತ ನಮ್ಮ ಹತ್ರ ಚಂಡೆ ಮೊದ್ಲ ಬಾರಿಸ್ಬೇಕು, ಅವ್ ಎಂತ ಬಾರಿಸ್ತ ಮಾರ ಕೊಣುಕೆ ಆಗುದಿಲ್ಲ. ಈ ಮಟ್ಟಕ್ಕೆ ಯಕ್ಷಗಾನ ಬಂದು ಮುಟ್ಟಿದ್ದು. ಮತ್ತೆ ಮೊದಲ ನಮ್ಮ ಪೌರಾಣಿಕ ಪ್ರಸಂಗಗಳಲ್ಲಿ ಹೀಗೆ ಆಗ್ಬೇಕು, ಈ ಪದ ಬಳಸ್ಬೇಕು, ಈ ಪದಕ್ಕೆ ಇಷ್ಟ ಅರ್ಥ ಹೇಳ್ಬೇಕು, ಹೀಗಿತ್ತು. ಈಗ ಅದು ಏನೂ ಇಲ್ಲ. ಪದ ಬೇಕು, ಕೊಡುವುದು ಎಷ್ಟೊತ್ತು, ಶುರು ಮಾಡುದು ಎಷ್ಟೊತ್ತಿಗೆ. ಅರ್ಥಗಾರಿಕೆ ಮತ್ತೊಂದು ಭಾವನೆಗಳು ಅಭಿನಯ ಏನು ಬೇಕಾಗ್ಲಿಲ್ಲ. ಈಗ ಬರುವುದು ಕಲಾವಿದರಿಗೆ ಕೊಣುವುದೇ ಒಂದು ಯಕ್ಷಗಾನ ಆಗ್ಬಿಟ್ಟದೆ. ಬಿಟ್ರೆ ಅರ್ಥಜ್ಞಾನ ಬಾಕಿದೆಲ್ಲ ಏನು ಅವ್ರಿಗೆ ಅವಶ್ಯಕತೆಗಳಿಲ್ಲ, ಕಡಿಮೆ ಆಗೋಗಿದೆ. ಈ ಕಲಿಬೇಕು ಹೇಳುವಂಥದ್ದು ಈ ಕಾಲಮಿತಿ ಒಳಗೆ ಹೋಗೋಗಿದೆ. ಕಲಾವಿದ ತಯಾರಾಗ್ತಾ ಕಲಿಬೇಕು ಇದೆಲ್ಲ ಇಲ್ಲವೇ ಇಲ್ಲ. ನನ್ನ 40 ವರ್ಷದ ಯಕ್ಷಗಾನ ಜೀವನದ 42 ವರ್ಷದ ಜೀವನದಲ್ಲಿ ಈ ತಯಾರಾದ ಕಲಾವಿದರೊಳಗೆ ಬೆರಳೆಣಿಕೆ ಎಷ್ಟು ಜನ, 4-5 ಜನ. ನಾನು ನಿತ್ಯವೇಷ ಕೊನಿಸಿ ಪೀಠಗಿತ್ತಿ ವೇಷವನ್ನು ಅವರಿಗೆ ಬಾರಿಸ ಕೊನಿಸಿ ಅದರಲ್ಲಿ ತಯಾರಾದರೂ ಒಂದು ಬೆರಳೆಣಿಕೆ ಎಷ್ಟು 5-6 ಜನ ತಯಾರಾಗಿದ್ದಾರೆ. ಮತ್ತೊಬ್ರು ಇದುವರೆಗೆ ತಯಾರಾದವರು ಅಂತ ಯಾರು ಇಲ್ಲ. ಟೆಂಟ್ ಮೇಳಕ್ಕೆ ಹೋದಕ್ಕೆಲ್ಲ ಅವಕಾಶಗಳು ಉಂಟು. ಅವ್ರು ಹೊಗಲು ಕುಂತು ಚರ್ಚೆ ಮಾಡ್ತಾರೆ. ನಿನ್ನಗೆ ಏನ್ ಅರ್ಥ ಹೇಳಿದೆ, ನೀನು ಏನ್ ಕೊಂಡದೆ, ಏನ್ ತಪ್ಪು ಮಾಡಿದೆ, ಇದನ್ನೆಲ್ಲ ಹೇಳ್ತು ಉಳಿದು ಹಿರಿಯ ಕಲಾವಿದರು. ಇಲ್ಲಿ ಹಿರಿಯ ಕಲಾವಿದರು ಹೇಳುವರು ಯಾರು ಇಲ್ಲ. ಇನ್ನು ಮುಂದೆ ಇದು ಕಡಿಮೆ ಆಗ್ತಾ ಹೋಗ್ತದೆ. ಬಿಟ್ರೆ ಈಗಿಂದ ನಾವು ಒಳ್ಳೇದು ಹೇಳ್ಬೇಕು, ಬಿಟ್ಟು ಮುಂದೆ ಇದು ಇರುವುದಿಲ್ಲ, ಭಾರಿ ಕಡಿಮೆ ಆಗ್ತಾ ಹೋಗ್ತದೆ. ಯಾಕಂದ್ರೆ ಕಲು ಮಕ್ಕಳು ಇಲ್ಲ ಈಗ, ಬೇಡ. ಒಂದು ಮೂಲ ಕಾರಣ ಮೊಬೈಲ್ ಯುಗ, ಅದಕ್ಕೆ ಸರ್ವ ಕಾರಣ ಮೊಬೈಲ್. ಹಿರಿಯ ಕಲಾವಿದರನ್ನು ಕೇಳುವಂತದ್ದಿಲ್ಲ. ಮೊದಲು ನಮ್ಮ ಮಂದರ್ತಿ ಮೇಳದ ನಾ ನೋಡಿದ್ದು ಕೋಡಿಯವರೆಲ್ಲ ಮೇಲೆ ಮನಗಿರುವಾಗ ನಮ್ಮ ಹಿಮ್ಮೇಳದ ಚೌಕಿಗೆ ಯಾರು ಬರುವುದಿಲ್ಲ ಆಗಿತ್ತು. ಚಂದ ಕಲಾವಿದ್ರು ಬೈತ್ರು. ಈಗ ಹಂಗಲ್ಲ, ನಾವು ಮೆಟ್ರು ನಮ್ಮೇ ಮೆಟ್ಕೊಂಡು ಹೋಗ್ತಾರ. ಆ ಮಟ್ಟಕ್ಕೆ ಬಂದ್ಬಿಟ್ಟಿದೆ ಯಕ್ಷಗಾನ. ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ. ಕಲಾಜೀವಿ ಯೂಟ್ಯೂಬ್ ಚಾನಲ್ ಅನ್ನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.